ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ನಾನು ಕುಂದಾಪುರ ಸ್ಪೆಷಲ್ ಚಿಕನ್ ಸುಕ್ಕ ಅಂತ ಮಾಡ್ತಾಯಿದ್ದೇನೆ. ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ. ಅದಕ್ಕೆ ನಾನಿಲ್ಲಿ 2 ಸ್ಪೂನು ಧನಿಯಾವನ್ನು ಹಾಕ್ತಾಯಿದ್ದೇನೆ. ಹಾಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಇವಾಗ 1 ಹಿಡಿಯಷ್ಟು ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊತಿದ್ದೇನೆ. ಒಂದು 15ರಿಂದ 20 ಇರ್ಬೋದು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ನಾವು ಪೌಡ್ರ್ ಮಾಡ್ಕೊಳ್ತೀವಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಪೌಡ್ರು ಕೂಡ ಆಗುತ್ತೆ. ಹಾಗೆ ಇದಕ್ಕೆ ನಾನಿವಾಗ 1 ಗಡ್ಡೆ ಬೆಳ್ಳುಳ್ಳಿಯನ್ನು ತೆಗೆದು ಹಾಕ್ತೇನೆ. ನೀಟಾಗಿ ಫ್ರೈ ಮಾಡ್ಕೊಳ್ಳುವ. ಫಸ್ಟಿಗೆ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೇನೆ ನೋಡಿ, ಇದನ್ನು ಕೂಡ ಹಾಕ್ತೇನೆ ಇವಾಗ. ಹಾಗೆ ಚಕ್ಕೆ, ಲವಂಗ, ಏಲಕ್ಕಿಯನ್ನು ಹಾಕ್ಕೊಂಡೆ. ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಇದು ಚಿಕನ್ ಸುಕ್ಕ ತುಂಬ ಚೆನ್ನಾಗಿ ಬರುತ್ತೆ. ಶುಂಠಿ, 1 ಇಂಚಷ್ಟು ಶುಂಠಿಯನ್ನು ಹಾಕ್ಕೊಂಡೆ. ನೀರು ದೋಸೆ ಇರುತ್ತಲ್ವ, ನಮ್ಮ ಕುಂದಾಪುರ ಸೈಡಲ್ಲೆಲ್ಲ ನೀರು ದೋಸೆ ಅಂತ ಮಾಡ್ತಾರೆ. ನೀರು ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸುಕ್ಕ. ಇಲ್ಲ ನೀವು ಈವನ್ ಚಪಾತಿ ಜೊತೆ ಇರಲಿ ಅಥವಾ ದೋಸೆ ಜೊತೆ ಇರಲಿ, ರೈಸ್ ಜೊತೆ ಇರಲಿ, ಯಾವುದ್ರ ಜೊತೆ ತಿಂದರೂ ಕೂಡ ಇದು ಸಖತ್ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆಯಲ್ಲಿ ಮಾಡೋದ್ರಿಂದ ನಾನು ಯಾವಾಗಲೂ ಹೇಳ್ತೇನೆ, ಕೊಬ್ಬರಿ ಎಣ್ಣೆಯಿಂದ ಮಾಡೋದ್ರಿಂದ ಅಡಿಗೆಯ ರುಚಿ ಹೆಚ್ಚಾಗುತ್ತೆ. ನಾನು ಅತಿ ಹೆಚ್ಚು ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತೀವಿ ನಮ್ಮ ಮನೆಯಲ್ಲಿ. ಹಾಗೆ ನಾನಿಲ್ಲಿ 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆರೋಗ್ಯಕ್ಕೆ ಕೂಡ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು. ಹಾಗೆ ಟೇಸ್ಟ್ಗೆ ಕೂಡ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ. ಇವಾಗ 2 ಈರುಳ್ಳಿಯನ್ನು ಹಾಕಿ ಕಟ್ ಹಾಕ್ಕೊಂಡಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಒಂದು 4-5 ಎಸ್ಲು ಕರಿಬೇವು ಎಸ್ಲನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಹುರ್ಕೊಳ್ಳುವ. 1 ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ನಾನು, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೇನೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಟೊಮೆಟೊ, ಈರುಳ್ಳಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಚಿಕನಲ್ಲಿ ತುಂಬ ವೆರೈಟಿ ಫುಡ್ಗಳನ್ನು ಮಾಡ್ತಾರೆ, ಬಟ್ ಇದು ಒಂಥರ ಬೇರೆ ಥರದ ಟೇಸ್ಟನ್ನೇ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಫ್ರೈ ಆಗಿದೆ. ನಾನಿಲ್ಲಿ 1 kg ಚಿಕನನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. 1 kg ಚಿಕನನ್ನು ತಗೊಂಡಿದ್ದೇನೆ. ಅದನ್ನು ಇವಾಗ ಇದರಲ್ಲಿ ಹಾಕ್ಕೊಳ್ಳುವ. ತೊಳೆದಿರುವಂಥ ಚಿಕನನ್ನು ಆ್ಯಡ್ ಮಾಡಿಕೊಳ್ಳುವ. ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡಿಬಿಡೋಣ. ಚಿಕನ್ನು ಈರುಳ್ಳಿ ಟೊಮೆಟೊದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ನಾನು ಇಲ್ಲಿ ಉಪ್ಪನ್ನು ಸೇರಿಸ್ತೇನೆ. ಹಾಗೆ ಅರಿಶಿನವನ್ನು ಹಾಕೋಣ. ಉಪ್ಪು ಮತ್ತು ಅರಿಶಿನವನ್ನು ಸೇರಿಸಿ ಇದನ್ನು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಇವಾಗ ಚಿಕನ್ ಪೀಸು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡುವ. ಚಿಕನ್ ಪೀಸ್ ತುಂಬ ಚೆನ್ನಾಗಿ ಬಾಯ್ಲ್ ಆಗಲಿ. ಇವಾಗ ನೋಡಿ, ಪೀಸೆಲ್ಲ ಬಾಯ್ಲ್ ಆಗಿದೆ. ನಾನು ಪೌಡ್ರ್ ಮಾಡ್ಕೊಂಡಿದ್ದೇನೆ, ಆವಾಗಲೇ ಹುರ್ಕೊಂಡಿದ್ದೀನಲ್ಲ, ಅದನ್ನು ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೇನೆ ನೋಡಿ ಮಸಾಲೆನ. ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಅನ್ನೋದು ಪ್ರತಿಯೊಂದು ಚಿಕನ್ ಪೀಸ್ಗೂ ಕೂಡ ಆ್ಯಡ್ ಆಗಬೇಕು. ಅದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಇದು ಹೀಗೆ ತಿಂದರೆ ಒಂಥರ ಟೇಸ್ಟ್ ಕೊಡುತ್ತೆ. ಇನ್ನು ಇದಕ್ಕೆ ಇನ್ನೊಂದು ಐಟಮ್ ಸೇರಿಸ್ಬೇಕು, ಆವಾಗ ಇನ್ನೊಂದು ಥರ ಟೇಸ್ಟ್ ಕೊಡುತ್ತೆ.
ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಗ್ಲಾಸ್ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡ್ತೇನೆ. ಯಾಕಂದರೆ ಈ ಪೀಸಸ್ಗೆಲ್ಲ ಸ್ವಲ್ಪ ಮಸಾಲೆ ಅಂಟ್ಕೊಳ್ಳುತ್ತೆ. ಮಸಾಲೆ ಹಿಡ್ಕೊಂಡ್ರೆ ಪೀಸ್ ತಿನ್ನಲಿಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಸ್ವಲ್ಪ ಪೀಸ್ಗೆಲ್ಲ ಮಸಾಲೆ ಹಿಡ್ಕೊಳ್ಳಿ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿ ಬಿಡೋಣ. ಅಷ್ಟರಲ್ಲಿ ನಾನಿಲ್ಲಿ 1 ಕಪ್ಪಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಕಾಯಿ ತುರಿ ನೀವು ಹೀಗೇನಾದರೂ ಸೇರಿಸ್ಬೋದು. ಬಟ್ ನಾನಿಲ್ಲಿ ಒಂದೇ ಒಂದು ರೌಂಡು ಮಿಕ್ಸಿಯಲ್ಲಿ, ಜಾಸ್ತಿ ಹಾಕಬಾರ್ದು, ನುಣ್ಣಗೆ ಆಗಬಾರ್ದು, ಒಂದೇ ಒಂದು ರೌಂಡು ಮಿಕ್ಸಿಯಲ್ಲಿ ಗರ್ರ ಅಂತ ತಿರುಗಿಸ್ಕೊಳ್ತೇನೆ. ಜಾಸ್ತಿ ತಿರುಗಿಸಿದರೆ ಚೆನ್ನಾಗಾಗಲ್ಲ. ಒಂದೇ ಒಂದು ರೌಂಡು ತರಿತರಿನೇ ಇರಬೇಕು. ಇದಕ್ಕೆ ಕಾಯಿ ತುರಿ ತರಿ ಇದ್ರೇ ಚೆಂದ. ಇವಾಗ ನೋಡಿ, ಇದು ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ ಅಲ್ವಾ. ಈ ರೀತಿ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ. ಪೀಸಸ್ಗೆಲ್ಲ ಮಸಾಲೆ ಎಳ್ಕೊಂಡಿದೆ. ನಾವೀಗ ಕಾಯಿ ತುರಿಯನ್ನು ಇದಕ್ಕೆ ಸೇರಿಸುವ. ತೆಂಗಿನಕಾಯಿ ತುರಿಯನ್ನು ಸೇರಿಸುವ. ನೋಡಿ, ಇದು ಹೀಗೆ ಇರಬೇಕು. ನೀವು ಹೇಗೆ ತುರಿತೀರೋ ಹಾಗೆ ಆ್ಯಡ್ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಒಂದೇ ಒಂದು ರೌಂಡು ಮಿಕ್ಸಿಯಲ್ಲಿ ಹಾಕಿದರೆ ಕೂಡ ಚೆನ್ನಾಗಿರುತ್ತೆ. ಬಟ್ ಜಾಸ್ತಿ ನುಣ್ಣಗೆ ಮಾಡಿದರೆ ಚೆನ್ನಾಗಿ ಬರಲ್ಲ. ಈ ಸುಕ್ಕಕ್ಕೆ ಇದು ಹೀಗೆ ಕಾಯಿ ತುರಿನೇ ಇರುತ್ತೆ. ಸ್ವಲ್ಪ ತರಿನೇ ಇರಬೇಕು. ಕಾಯಿ ನುಣ್ಣಗೆ ಆಗಬಾರ್ದು. ಹಾಗಾಗಿ ಇವಾಗ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಆ ನೀರೆಲ್ಲ ಹೀರ್ಕೊಳ್ಳುತ್ತೆ. ಕಾಯಿ ತುರಿ ಹಾಕಿದ ತಕ್ಷಣ ಆ ನೀರಿನ ಅಂಶವನ್ನೆಲ್ಲ ಹೀರ್ಕೊಳ್ಳುತ್ತೆ. ನೋಡಿ, ಡ್ರೈ ಆಗುತ್ತೆ. ಡ್ರೈ ಆಗಿಬಿಡುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತೇನೆ, ಬಾಯ್ಲ್ ಆಗಲಿಕ್ಕೆ ಬಿಡ್ತೇನೆ. ಈಗ ತೆಗೆದು ನೋಡುವ. ನೋಡಿ, ಆ ಎಣ್ಣೆ ಅಂಶ ಎಲ್ಲ ಮೇಲೆ ಬಂದಿದೆಯಲ್ಲ. ಚಿಕನ್ ಸುಕ್ಕ ಇವಾಗ ರೆಡಿಯಾಗಿದೆ ನೋಡಿ. ಆ ಎಣ್ಣೆ ಅಂಶ ಎಲ್ಲ ಮೇಲೆ ಬಂದಿದೆ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡ್ತೇನೆ ನಾನು ಇದನ್ನು. ಇವಾಗ ಲಿಡ್ ತೆಗೆದು ನೋಡುವ. ಫುಲ್ ಡ್ರೈ ಸುಕ್ಕ ಅಂದರೆ ಡ್ರೈ ಆಗಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಇದನ್ನು ಹಾಗೆ ಬಾಯ್ಲ್ ಆಗಲಿಕ್ಕೆ ಬಿಟ್ಟಿದ್ದೆ, ಕಡಿಮೆ ಉರಿಯಲ್ಲಿ. ಹಾಗೆ ಅವಾಗವಾಗ ಕೈ ಆಡಿಸ್ತಾ ಕೂಡ ಇರಬೇಕು. ನೋಡಿದ್ರಲ್ವಾ, ಚಿಕನ್ ಸುಕ್ಕ, ಕುಂದಾಪುರದ ಸ್ಪೆಷಲ್ ಚಿಕನ್ ಸುಕ್ಕ ರೆಡಿ. ಇದು ನೀರು ದೋಸೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.